ಫೇಮಸ್ ಆಗೋದೇ ಕಷ್ಟ. ಅದ್ರಲ್ಲಿ ನೀವು ಏನ್ ಮಾಡಿದ್ರು ಫೇಮಸ್ ಆಗುತ್ತೆ. ಹೆಂಗೆ? ಸತೀಶ್ ಶಾಕು, ಪುಟಾಣಿ ಮಕ್ಕಳೆಲ್ಲ ರಾಕು. ನಿಜವಾಗ್ಲೂ ಕೂಡ ಇಲ್ಲಿ ಪುಟಾಣಿ ಮಕ್ಕಳುಗಳು ಏನು ಕ್ವಶನ್ನ ಕೇಳಿದ್ರು ಸಖತ್ತಾಗಿತ್ತು. ಈ ವಾರ ಅಂತೂ ಗಿಚ್ಚ ಗಿಲಿಗಿಲಿ ಜೂನಿಯರ್ಸ್ ಅಂತೂ ಸಖತ್ತಾಗಿದೆ. ಏನಕ್ಕೆ ಅಂತಂದರೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಡಾಗ್ ಸತೀಶ್ ಅವರು ಮತ್ತು ಕರಿಬಸಪ್ಪ ಅವರು ಇಬ್ಬರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಗಿಚ್ಚ ಗಿಲಿಗಿಲಿ ಜೂನಿಯರ್ಸ್ ಅಲ್ಲಿ ಸ್ಪೆಷಲ್ ಇಂಟರ್ವ್ಯೂ ನೋಡಿ. ಇಂಟರ್ವ್ಯೂ ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಏನಪ್ಪ ಕ್ವಶನ್ ಬಂದ್ಬಿಡುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸುಮಾರು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಮಕ್ಕಳೇ ಡಾಗ್ ಸತೀಶ್ ಅವ್ರನ್ನ ಎಂಟ್ರೂ ಮಾಡಿದ್ದಾರೆ. ಅದಕ್ಕೆ ಅನುಪಮ ಅವರು ಹೇಳ್ತಾರೆ ಇಲ್ಲಿ ಸ್ಪೆಷಲ್ ಇಂಟರ್ವ್ಯೂ ಇದು ಅಂತ. ಬರೀ ಪ್ರೋಮೋದಲ್ಲೇ ಇಷ್ಟು ಅದ್ಭುತವಾಗಿ ಮಕ್ಕಳುಗಳು ಕ್ವಶನ್ನ ಕೇಳಿದ್ದಾರೆ ಅಂತಂದ್ರೆ ಇನ್ನು ಎಪಿಸೋಡ್ ಅಂತೂ ಚಿಂದಿ ಆಗಿರುತ್ತೆ ಅಂತ ಗೊತ್ತು. ನೋಡಿ, ಫಸ್ಟ್ ಇಲ್ಲಿ ಮಕ್ಳು ಕೇಳೋದೇನಪ್ಪಾ ಅಂತಂದ್ರೆ, ನಿಮ್ ಮಗ ಹೀರೋ ಆದ್ರೆ ನೀವು ಫಾದರ್ ಕ್ಯಾರೆಕ್ಟರ್ ಮಾಡಕ್ಕೆ ರೆಡಿ ಇದ್ದೀರಾ ಅಂತ ಕೂಡ ಇಲ್ಲಿ ಕ್ವಶನ್ ಕೇಳ್ತಾರೆ. ಆಲ್ಮೋಸ್ಟ್ ಇವಾಗ ಮೊನ್ನೆ ಅಷ್ಟೇ ಡಾಗ್ ಸತೀಶ್ ಅವರು ಅವ್ರ ಮಗನ್ನ ಹೀರೋ ಆಗಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈಗ ಪೂಜೆ ಕೂಡ ಮಾಡಿಸಿದ್ದಾರೆ. ಆದ್ರೆ ಇಲ್ಲಿ ಅವ್ರು ಕೊಟ್ಟಿದ್ದ ಆನ್ಸರ್ ಏನಪ್ಪಾ ಅಂತಂದ್ರೆ, ಅವ್ರಿಬ್ರು ಅಂದ್ರೆ ಡಾಗ್ ಸತೀಶ್ ಅವರು ಮತ್ತೆ ಅವ್ರ ಮಗ ಇಬ್ರು ಎಲ್ಲೇ ಹೋದ್ರು ಕೂಡ ಅಣ್ಣ ತಮ್ಮ ಅಂತ ಅಂತಾರೆ, ಇಲ್ಲ ಅಂತಂದ್ರೆ ಟ್ವಿನ್ಸ್ ಅಂತ ಹೇಳ್ತಾರೆ ಅಂತಂದ್ಬಿಟ್ಟು ಆನ್ಸರ್ ಮಾಡಿದ್ರು. ಇದನ್ನ ಯಾರಾದ್ರೂ ನಂಬ್ತಾರ? ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ಯಾಕಂದ್ರೆ ಟ್ವಿನ್ಸ್ ತರ ಇಲ್ಲ, ಅಪ್ಪ ಮಗನ್ ತರ ಅಂತೂ ಇರೋದಂತೂ ಖಂಡಿತ ಅದೇ ಸತ್ಯ ಅಲ್ವಾ. ಇನ್ನು ನಮ್ ಪುಟಾಣಿಗಳು ನೆಕ್ಸ್ಟ್ ಕ್ವಶನ್ ಕೇಳಿದ್ದೇನಪ್ಪಾ ಅಂತಂದ್ರೆ, ಫೇಮಸ್ ಆಗೋದೇ ಕಷ್ಟ, ಆದ್ರೆ ನೀವು ಏನೇ ಮಾಡಿದ್ರು ಕೂಡ ಫೇಮಸ್ ಆಗುತ್ತೆ ಹೆಂಗೆ ಅಂತ ಕೇಳ್ತಾರೆ. ನೋಡಿ, ಇದನ್ನ ಕೇಳಿದ ತಕ್ಷಣನೇ ಇಲ್ಲಿ ಸಿಕ್ಕಾಪಟ್ಟೆ ಕಕ್ಕ ಬಿಕ್ಕಿ ಆಗೋಗ್ತಾರೆ. ಅಂದ್ರೆ ಇದಕ್ಕೆ ಏನ್ ಆನ್ಸರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಡಾಗ್ ಸತೀಶ್ ಅವ್ರಿಗೆ ಗೊತ್ತೇ ಆಗಲ್ಲ. ಹಾ ಅಂತ ಅಂದ್ಬಿಟ್ಟು ಅಂದ್ರೆ ಏನ್ ಆನ್ಸರ್ ಮಾಡ್ಲಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಗೊತ್ತೇ ಆಗಿಲ್ಲ. ನೋಡೋಣ ಇನ್ನು ಎಪಿಸೋಡ್ ಅಲ್ಲಿ ಯಾವ ರೀತಿ ಇಲ್ಲಿ ಅವ್ರ ಆನ್ಸರ್ ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ಪ್ರೋಮೋನೇ ನಿಜವಾಗ್ಲೂ ಕೂಡ ಇಷ್ಟೊಂದು ಅದ್ಭುತವಾಗಿದೆ. ಎಪಿಸೋಡ್ ಅಲ್ಲಿ ಅಂತೂ ಇನ್ನು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಡಾಗ್ ಸತೀಶ್ ಅವರು ಏನ್ ಉತ್ತರ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆ ನಂತರ ಕೇಳೋ ಕ್ವಶನ್ನೇ, ಕತ್ತೆ ತರ ಇರೋ ನಾಯಿನ ಸಾಕೋ ಬದಲು ಡೈರೆಕ್ಟ್ ಆಗಿ ಕತ್ತೆನೆ ಸಾಕ್ಬೋದಿತ್ತಲ್ವಾ ಅಂತ ಕೂಡ ಇಲ್ಲಿ ಪುಟಾಣಿಗಳು ಕೇಳ್ತಾರೆ. ನೋಡಿ, ಅವ್ರು ಕೇಳೋ ಕ್ವಶನ್ಗೆ ಇಲ್ಲಿ ಸತೀಶ್ ಅವರು ಉತ್ತರನೇ ಕೊಡಕ್ಕೆ ಆಗ್ತಲ್ಲ. ಅವ್ರದ್ದು ಸುಮಾರು ಇಂಟರ್ವ್ಯೂಗಳು ಕೂಡ ನೀವು ನೋಡಿರ್ತೀರಾ. ಎಲ್ಲಾ ಕ್ವಶನ್ಗೂ ಕೂಡ ತಟ್ ಅಂತ ಆನ್ಸರ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಪುಟಾಣಿಗಳು ಕೇಳೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರನೇ ಇಲ್ಲ. ಇನ್ನು ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾಯಿ ಬಾಲ ಯಾಕೆ ಡೊಂಕಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಯಾಕಂದ್ರೆ ಮಾತಾಡ್ತಾರೆ ಸಾಕು 50 ಕೋಟಿ 100 ಕೋಟಿ ಈ ರೀತಿಯಾಗಿ ನಾಯಿನ ನಾನು ಸೇಲ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಕೊಚ್ಕೊಂತಾರಲ್ವಾ. ಈ ಒಂದು ಸಿಂಪಲ್ ಆದ ಒಂದು ಕ್ವಶನ್ಗೆ ಅವರು ಏನಂತ ಆನ್ಸರ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕಾದು ನೋಡ್ಬೇಕಾಗತ್ತೆ. ಇನ್ನು ಈ ಒಂದು ಪ್ರೋಮೋನ ನೋಡ್ಬಿಟ್ಟು ಇಲ್ಲಿ ಜನಗಳಂತೂ ಅಂದ್ರೆ ವೀಕ್ಷಕರಂತೂ ಸಿಕ್ಕಾಪಟ್ಟೆ ಕಮೆಂಟ್ ಗಳ ಸುರಿಮಳೆನೆ ಇಲ್ಲಿ ಹರಿಸ್ಬಿಟ್ಟಿದ್ದಾರೆ. ಸತೀಶ್, ಇವತ್ತು ನೀನು ಸತ್ತೆ, ಮಕ್ಕಳು ಟ್ರೋಲ್ ಮಾಡೋ ತರ ಆದ ಡಾಗ್ ಅಂತ ಇಲ್ಲಿ ಹಾಕಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಪ್ರೋಮೋ ನೋಡ್ಬಿಟ್ಟು ಇಲ್ಲಿ ವೀಕ್ಷಕರೆಲ್ಲರೂ ಕೂಡ ಇಷ್ಟೊಂದು ಎಂಜಾಯ್ ಮಾಡಿದ್ದಾರೆ ಅಂತಂದ್ರೆ ಇನ್ನು ಎಪಿಸೋಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಮಸ್ತ್ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ಪ್ರೋಮೋ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.